ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ, ಇದು ತಂಪೆರಿಯುವ ನ್ಯೂಸೋ ಅಥವಾ ತಲೆ ಕೆಡಿಸೋ ನ್ಯೂಸೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಮತ್ತು ಗಾಳಿ ಆಗ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವೆಹಿಕಲ್ಸ್ ಓಡಾಡೋದಕ್ಕೂ ಕೂಡ ತೊಂದರೆ ಆಗುವಷ್ಟು ಭಾರಿ ಮಳೆ, ರಣ ಭಯಂಕರ ಮಳೆ ಅಂತ ಹೇಳ್ತಾ ಇದಾರೆ ನಮ್ಮ ಕೊಲೀಗ್ಸ್. ನಾವಂತೂ ಸ್ಟುಡಿಯೋದಲ್ಲಿ ಕುತ್ಕೊಂಡಿದೀವಿ, ಹೀಗಾಗಿ ಹೊರಗಡೆ ಹೇಗ್ ಮಳೆ ಇದೆ ಕತ್ಲಾಗ್ಬಿಟ್ಟಿದೆ ಬೆಂಗಳೂರು ಅಂತೆ. ಕತ್ಲಾಗಿದ್ಯಾ? ಹೌದು, ಇಡೀ 5 ಗಂಟೆಗೆ ಬೆಂಗಳೂರು ಕತ್ಲಾಗ್ಬಿಟ್ಟಿದೆ. ಅಂದ್ರೆ ಸೂರ್ಯ ಕಾಣಿಸ್ತಾ ಇಲ್ಲ, ಫುಲ್ ಜಾಸ್ತಿ ಮಳೆ ಬರ್ತಾ ಇದೆ. ಫುಲ್ ಎಲ್ಲ ಆಳಿಕಲ್ ಮಳೆ ಬೇರೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ಆಲಿಕಲ್ಲ? ಹೌದೌದು, ಕಾರುಗಳ ಮೇಲೆ ಎಲ್ಲ ಬಿದ್ದು ಕೆಲವು ಕಾರ್ನ ಗ್ಲಾಸ್ ಎಲ್ಲ ಹೊಡೆದಾಗಿದಾವಂತೆ. ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಗಿದೆ ಫುಲ್ಲು. ಸೊ ಸಖತ್ ತೊಂದರೆ ಆಗ್ತಾ ಇದೆ. ಇಡೀ ಬೆಂಗಳೂರು ಒಂದು ರೀತಿ ಕತ್ಲು ಆವರಿಸ್ಬಿಟ್ಟಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆರ್ ಟಿ ನಗರ, ಮಹಾಲಕ್ಷ್ಮಿ ಲೇಔಟ್, ಓ ಬೆಂಗಳೂರು ನೋಡಿ ಹೆಂಗಿದೆ. ಇದು ಕಾರ ಮೇಲೆ ಬಿದ್ದಿರ್ತದೆ ಟೈಮಲ್ಲೇ. ಎಸ್, ಈಗ ನೋಡ್ತಾ ಇದ್ದೀರಾ ವಿಜುವಲ್ಸ್, ಇದು ಬೆಂಗಳೂರಲ್ಲಿ ಏನು ಈಗ ಮಳೆ ಆಗ್ತಾ ಇದೆ. ಕಾರುಗಳ ಮೇಲೆ ಏನು ಆಳಿಕಲ್ ಮಳೆ ಆಗಿದೆ, ಅದು ಕಾಣಿಸ್ತಾ ಇದೆ ನಿಮಗೆ. ಸೊ ಯಾವ ಥರ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಬೆಂಗಳೂರು ಮಳೆ ಅಂದರೆ. ಸಿಕ್ಕಾಪಟ್ಟೆ ಗಾಳಿ ಜೊತೆಗೆ ಈಗ ಮಳೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಗಾಳಿ ಮಳೆ. ವೀಕ್ಷಕರೇ, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಇದ್ಯಾವುದೋ ಜಮ್ಮು ಕಾಶ್ಮೀರ ದೃಶ್ಯಗಳಲ್ಲ, ಇದು ಬೆಂಗಳೂರಿನ ದೃಶ್ಯಗಳು. ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಆಲಿಕಲ್ಲು ಮಳೆ. ಸ್ಟುಡಿಯೋದಲ್ಲಿದ್ದು ನಾವು ಆಲಿಕಲ್ಲು ನೋಡಕ್ಕೆ ಆಗಿಲ್ಲ, ಇರ್ಲಿ ಪರವಾಗಿಲ್ಲ. ಬಟ್ ಕಾದ ಕಬ್ಬಿಣ ಆಗಿತ್ತು ಬೆಂಗಳೂರು. ಮಧ್ಯಾಹ್ನ ಎಲ್ಲ ವಿಪರೀತ ಸೆಕೆ, ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ಮಳೆ ಬೆಂಗಳೂರಿನ ಜನರಿಗೆ ತಂಪೆರೆದಿದೆ. ಬಟ್ ಬೆಂಗಳೂರಲ್ಲಿ ಮಳೆ ಬಂದ್ರೆ ಗೊತ್ತಲ್ಲ, ಬೆಂಗಳೂರಲ್ಲಿ ಮಳೆ ಬಂದ್ರೆ ಬೆಂಗಳೂರು ಕೆರೆ ಆಗುತ್ತೆ. ವೆಹಿಕಲ್ಸ್ ಓಡಾಡಕ್ಕಾಗಲ್ಲ, ಜನ ಓಡಾಡಕ್ಕಾಗೋದಿಲ್ಲ. ಸುತ್ತಮುತ್ತಲು ಮರ ಗಿಡಗಳು, ಯಾವ ಮರ ತಲೆ ಮೇಲೆ ಬಿದ್ದು ಯಾರ ತಲೆ ಹೊಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾಟ್ ಎವರ್ ಇಟ್ ಮೇ ಬಿ. ಆದರೆ ಈ ಮಳೆ ಏನಿದೆಯಲ್ಲ, ಅದು ಒಂದಿಷ್ಟು ತಂಪೆರೆದಿದೆ. ಇನ್ನುಳಿದಂತೆ ನೋಡಿ, ಆಲಿಕಲ್ಲು ಮಳೆ ಬಿದ್ದಿದೆ. ಯಾವ ರೀತಿ ಆಲಿಕಲ್ಲು ತೋರಿಸ್ತಾ ಇದ್ದಾರೆ ಜನ ಅಂತ. ಮತ್ತು ಇಡೀ ವಾತಾವರಣ ಒಂದು ರೀತಿ ಮಬ್ಬಾಗಿ ಹೋಗಿದೆ. ಇವನ್ ಸಂಜೆ ಆದರೂ ಕೂಡ ಕತ್ತಲಾಗೋಕ್ಕೆ ಇನ್ನೂ ಒಂದು 6-6:30 ಕತ್ತಲಾಗಕ್ಕೆ ಆರಂಭ ಆಗುತ್ತೆ. ಬಟ್ ಈಗಲೇ ಒಂದು ರೀತಿ ಕತ್ತಲು ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಮಳೆಗೋಸ್ಕರ ಬಹಳ ಜನ ಈ ಸೂರ್ಯ ಸುಡ್ತಾ ಇರೋದನ್ನ ನೋಡಿ, ಅಪ್ಪ ವರುಣ ದೇವ, ನಿನ್ನ ಒಂದು ಬಿಸಿಲಿನ ಬೇಗೆನ ಕಡಿಮೆ ಮಾಡ್ತೀಯಾ, ವರುಣ ದೇವ ಯಾವಾಗ ಬರ್ತೀಯಾ ಅಂತ ಬೆಂಗಳೂರಿನ ಜನ ಕೇಳ್ತಾ ಇದ್ರು. ಬಹಳ ಜನ ಒಂದ್ ತೆಂಗಿನಕಾಯಿ ಹೊಡ್ಸ್ಬಿಡ್ತೀನಿ ಮಳೆ ಬಂದ್ಬಿಡಪ್ಪ ಅಂತ ವಿಶೇಷ ಪೂಜೆ ಮಾಡಿಸ್ ಆ ಲೆವೆಲ್ಗೆ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ರು ಬಿಸಿಲಿನಿಂದ. ಸೊ ಬೆಂಗಳೂರು ಬೇಸಿಕಲಿ ನಮ್ಗೆ ಇಷ್ಟೊಂದು ಬಿಸಿಲು ಇರೋದಿಲ್ಲ, ಇಷ್ಟೊಂದು ಉಷ್ಣಾಂಶ ಇರೋದಿಲ್ಲ, ಇಷ್ಟೊಂದು ಸೆಕೆ ಇರೋದಿಲ್ಲ. ಬಟ್ ಈ ಬಾರಿ ಲಾನಿನೋ ಎಲ್ನಿನೋ ಅಂತ ಏನೇನೋ ವಿಶ್ಲೇಷಣೆ ಮಾಡ್ತಾ ಇದ್ರೆ ಉಷ್ಣಾಂಶ ಜಾಸ್ತಿ ಇರುವಂತಹ ದಿನಮಾನಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಬೆಂಗಳೂರಿನ ಜನ ಗುಲ್ಬರ್ಗ, ರಾಯಚೂರಿನಂತಹ ಒಂದು ವಾತಾವರಣವನ್ನ, ಅಷ್ಟೊಂದು ಉಷ್ಣಾಂಶವನ್ನ ಅನುಭವಿಸ್ತಾ ಇದ್ರು. ಬಟ್ ಈ ಮಳೆ ನಿಜಕ್ಕೂ ತಂಪೆರೆದಿದೆ. ಬಹಳ ಜನ ಹೇಳ್ತಾರೆ ಮಳೆ ಬಂದು ಹೋದ್ಮೇಲೆ ಇನ್ನೊಂದಿಷ್ಟು ಸೆಕೆ ಜಾಸ್ತಿ ಆಗುತ್ತೆ ಅಂತ. ಸೊ ಈಗಲೂ ಮಳೆ ಇದೆ. ಇನ್ ಬಿಟ್ವೀನ್ ನಾನು ಹೊರಗಡೆ ಹೋಗಿ ನೋಡ್ಕೊಂಡು ಬಂದೆ, ಮಳೆ ಬರ್ತಾ ಇದೆ. ಸೊ ಒಂದ್ ರೀತಿ ಮೊದಲ ಮಳೆ ಅನ್ನೋ ತರದಲ್ಲಿ ಬೇಸಿಗೆ ಮಳೆ. ಸೊ ಮಳೆ ಇನ್ನೂ ಬರ್ತಾ ಇದೆ, ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಬಟ್ ಈ ನಮ್ಮ ಸುದ್ದಿ ಇನ್ನೊಂದು ಅರ್ಧ ಗಂಟೆ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ನಮ್ಗೆ ಸುದ್ದಿಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಎಲ್ಲೆಲ್ಲಿ ನೀರು ತುಂಬಿದೆ, ಎಲ್ಲೆಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಮನೆಗೆ ನೀರು ನುಗ್ಗಿದೆ,
ಎಲ್ಲೆಲ್ಲಿ ಮೋರಿಗಳು ತುಂಬಿ ಹರಿತಾ ಇದಾವೆ, ಎಲ್ಲೆಲ್ಲಿ ರಾಜ ಕಾಲುವೆಗಳು ಹರಿತಾ ಯಾಕಂದ್ರೆ ಇವೆ. ಎಲ್ಲ ರೆಡಿ ಆಗಿಲ್ಲ BBMP ಅಂದ್ರೆ GBA ಎಲ್ಲ ಕಡೆ ವರ್ಕ್ ನಡೀತಾ ಇದೆ ಈಗ. ಯಾವಾಗ ರೆಡಿ ಇತ್ತು ಎಲೆಕ್ಷನ್ ನಿಮ್ಮ ಈ ಒಂದು 20 ವರ್ಷಗಳ ಈ ನಿಮ್ಮ ಇದು ಏನೋ ಪತ್ರಿಕೋದ್ಯಮದ ಜೀವನದಲ್ಲಿ ಯಾವ ಸೀಸನ್ಗೆ BBMPನೋ ಇದು GB ಆಗಿದೆ, ಈಗ GB ಆಗಿದೆ ರೆಡಿ ಇತ್ತು ಹೇಳಿ ಸತೀಶ್? ಸಹಜವಾಗಿ ಯಾವಾಗ ಮಳೆ ಬಂದ್ರು ಇದೇ ಅವಾಂತರಗಳಿದೆ. ಬಟ್ ಈ ಸಲ ಇವ್ರು ಆರಂಭ ಮಾಡೋದೇನೆ ಮಳೆಗಾಲ ಹತ್ತತ್ರ ಇದ್ದಾಗ, ಮಳೆಗಾಲ ಹತ್ತತ್ರ ಇದ್ದಾಗ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಆರಾಮ್ ಇರ್ತಾರೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಗುದ್ಲಿ ಹಾರೆ ಪಿಕಾಸಿ ತಗೊಂಡು ಇನ್ ಕೆತ್ತಕ್ ಶುರು ಮಾಡ್ತಾರೆ ಎಲ್ಲಾ ಕಡೆ. ಸೊ ಅದು ಟ್ರೆಡಿಷನಲಿ ನಾವು ಅನುಭವಿಸ್ತಾ ಇರುವಂತಹ ಒಂದು ಆಡಳಿತದ ವೈಖರಿ. ಬಟ್ ಈಗಾಗಲೇ ಬಹಳಷ್ಟು ಕಡೆ ನೋಡಿ, ನಮ್ ಚಾಮರಾಜಪೇಟೆಯಲ್ಲಿ ಎಲ್ಲಾ ಕಡೆ ರೋಡ್ ಬ್ಲಾಕ್, ಎಲ್ಲಾ ಕಡೆ ಮಲ್ಲೇಶ್ವರಮಲ್ಲೂ ಆಗಿದೆ, ಮಹಾಲಕ್ಷ್ಮಿ ನಗರದಲ್ಲಾಗಿದೆ, ರಾಜನಗರದಲ್ಲಾಗಿದೆ, ಎಲ್ಲಾ ಕಡೆ ರೋಡ್ ಕಿತ್ತಾಕಿದ್ದಾರೆ. ರೋಡ್ ಬ್ಲಾಕ್ ಹೋಗಕ್ಕೆ ಆಗಲ್ಲ. ಈಗ ಅಲ್ಲೆಲ್ಲ ನೀರ್ ತುಂಬಿಕೊಳ್ಳುತ್ತೆ. ಬಿ ಕೇರ್ಫುಲ್ ಬೆಂಗಳೂರಿನ ಜನ ಓಡಾಡುವಾಗ ಬಿ ಕೇರ್ಫುಲ್. ಯಾಕಂದ್ರೆ ನೀರ್ ತುಂಬಿಕೊಂಡಾಗ ನಿಮ್ಗೆ ಅಲ್ಲೊಂದು ಹಳ್ಳ ಇದೆ, ಅಲ್ಲೊಂದು ಗುಂಡಿ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಬೆಂಗಳೂರಿನ ಜನ ಬಿ ಕೇರ್ಫುಲ್. ಹಾಗೆ ನೋಡಿದ್ರೆ ಎಲೆಕ್ಷನ್ಸ್ ನ ಮುಂದೆ ಈಗ ನೋಡಿ, ಮೊನ್ನೆ ತಾನೇ RTI ಹಾಕಿದ್ರು. GBA ಎಲೆಕ್ಷನ್ ಯಾಕೆ ತಡ JDS ಪಾರ್ಟಿ ಅವರು ಒಂದು ಇದು ಹಾಕಿದ್ರು, ಯಾಕೆ ತಡ ಆಗ್ತಾ ಇದೆ GBA ಎಲೆಕ್ಷನ್ ಅಂತ. ಸೊ ನಾವೆಲ್ಲ ಅಂದ್ಕೊಂಡ್ವಿ ಮೋಸ್ಟ್ಲಿ ಚುನಾವಣಾ ಆಯೋಗ ಇನ್ನೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ ಇರ್ಬೇಕು, ಹೀಗಾಗಿ ಒಂದ್ ಸ್ವಲ್ಪ ತಡ ಆಗ್ತಾ ಇದೆ ಅಂತ. ಸರ್ಕಾರನೇ ಕೇಳಿದೆಯಂತೆ ಟೈಮ್. ಅಂದ್ರೆ ಈಗ ಹೇಳೋರು ಕೇಳೋರು ಯಾರು ಇಲ್ಲ ಸದ್ಯಕ್ಕೆ. ಇವಾಗ ಯಾವ ಏರಿಯಾದಲ್ಲಿ ಏನಾದ್ರೂ ಕೂಡ ಅಟ್ಲೀಸ್ಟ್ ಕಾರ್ಪೊರೇಟರ್ಸ್ ಫೋನ್ ಮಾಡ್ಬಿಟ್ಟು ಸಾರ್ ನೀರ್ ತುಂಬಿಕೊಂಡಿದೆ ಸಾರ್, ಚರಂಡಿ ತುಂಬಿದೆ ಸಾರ್ ಅಂತ ಹೇಳ್ತಿದ್ವಿ. ಪಾಪ ಅವರು ನಾಳೆ ಓಟ್ ಹಾಕ್ತಾರ ಇಲ್ಲ ಅನ್ನೋ ಬೈಕಾದ್ರೂ ಬರ್ತಿದ್ರಲ್ಲಿ. ಈಗ ಯಾರು ಇಲ್ಲ. ಏನ್ ಫೋನ್ ಮಾಡು ಜಮೀರ್ ಅಹಮದ್ ಖಾನ್ ಸರ್ ಅಂತ ಅಂದ್ರೆ ಫೋನ್ ರಿಸೀವ್ ಮಾಡಲ್ಲ. ಅಲ್ಲ, ಅವ್ರು ಹೋಗ್ಲಿ, ಅವ್ರ PAಗಳು ಅವ್ರ ಚೇಲಾಗಳು ಫೋನ್ ರಿಸೀವ್ ಮಾಡಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಹಂಗಿದೆ ಪರಿಸ್ಥಿತಿ.